ಮಹಾತ್ಮರಲ್ಲಿ ಕುತ್ತಿಗೆಯಲ್ಲಿ 3 ಗೆರೆ, ಹಾಗೆ ಹೊಟ್ಟೆಯಲ್ಲಿ 3 ಗೆರೆ ರೇಖೆಗಳು ಇರ್ತಾವೆ ಅಂತ ಶಾಸ್ತ್ರಗಳ ನಿರೂಪಣೆಯನ್ನ ಮಾಡ್ತಾರೆ. ಈ 3 ಗೆರೆಗಳು ಯಾವುದರ ಪ್ರತಿಬಿಂಬ, ಯಾವುದರ ಪ್ರತೀಕ ಅಂತ ವಿಚಾರವನ್ನ ಮಾಡ್ತಾ ಇದ್ದರೆ, ಅದಕ್ಕೋಸ್ಕರ ಕವಿಗಳೇ ಹೇಳ್ತಾ ಇದ್ದಾರೆ, ಪರಮಾತ್ಮನ 3 ರೂಪದ ಪ್ರತೀಕದಂತೆ ಆ 3 ರೇಖೆಗಳು ಇದ್ದಾವೆ. ಯಾವುದು ಪರಮಾತ್ಮನ 3 ರೂಪ? ಅನೇಕ ಪರಮಾತ್ಮನ ರೂಪಗಳಿದೆ. ಮತ್ಸ್ಯಾದಿ 10 ಅವತಾರಗಳು, ವಾಸುದೇವಾದಿ 5 ರೂಪಗಳು, ಕೇಶವಾದಿ 24 ರೂಪಗಳು, ವಿಶ್ವಾದಿ 1000 ರೂಪಗಳು. ಹೀಗೆ ಪರಮಾತ್ಮನ ಅನೇಕ ರೂಪಗಳು ಇರಬೇಕಾದರೆ ಆ 3 ರೇಖೆಗಳು ಯಾವ ಪರಮಾತ್ಮನ 3 ರೂಪಗಳನ್ನ ಪ್ರತಿನಿಧಿಸುತ್ತೆ ಅಂತ ಆಲೋಚನೆ ಮಾಡಿದ್ದಾಗ, ಪರಮಾತ್ಮನ ಇನ್ನೂ 3 ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ ಅಂತ ಪರಮಾತ್ಮನ 3 ರೂಪಗಳು ಅತ್ಯಂತ ಪ್ರಸಿದ್ಧವಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆಂಕಟನಾಥರ ದೇಹ ಸೌಂದರ್ಯವನ್ನ ವರ್ಣನೆ ಮಾಡ್ತಾ, ದೇಹದಲ್ಲಿ ಪ್ರಧಾನವಾದ ಅಂಗಗಳ ಸೌಂದರ್ಯವನ್ನ ನಿರೂಪಣೆ ಮಾಡಿ ಎದೆಯ ವಕ್ಷಸ್ಥಲದ ಒಂದು ವರ್ಣನೆಯನ್ನ ಮಾಡ್ತಾ ಇದ್ರು ಕವಿಗಳು. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಈ ವೆಂಕಟನಾಥರ ಎದೆಯ ಒಂದು ಔನ್ನತ್ಯ, ಎದೆಯ ಒಂದು ವಿಸ್ತಾರತೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಮ್ಮ ಕಣ್ಣ ಮುಂದೆ ಬಿಚ್ಚಿ ಇಡ್ತಾ ಇದ್ದಾರೆ. ಮನೋರಮೇಶಾಸ್ಪದಮಸ್ಯ ಮಂಜುಳಂ ವಿಹರ್ತುಮಂಭೋರುಹಸಾಯ ಕೇಂಚತಿ ಉರೋ ವ್ಯಲಾಸೀತ್ ಫಲಕೋದರೋನ್ನತೆ ಫಲೈಸ್ತದೀಯೈರ್ಬಹಿರರ್ಪಿತೇ ಇವ. ಅಸ್ಯ ಮನಃ ರಮೇಶಾಸ್ಪದಂ. ವೆಂಕಟನಾಥರ ಮನಸ್ಸಿನಲ್ಲಿ ಪೂರ್ಣವಾಗಿ ಆ ಪರಮಾತ್ಮ ತುಂಬಿಕೊಂಡು ಬಿಟ್ಟಿದ್ದ. ಕಳೆದ ಶ್ಲೋಕದಲ್ಲಿ ಗಮನಿಸಿದಂತೆ ಇತರ ಯಾವ ಪದಾರ್ಥಗಳಿಗೂ ಅವರ ಅಂತಃಕರಣದಲ್ಲಿ ಪ್ರವೇಶ ನೀಡದೆ ಕೇವಲ ಪರಮಾತ್ಮನೊಬ್ಬನಿಗೆ ಮಾತ್ರ ತಮ್ಮ ಅಂತಃಕರಣ ಆವಾಸ ಸ್ಥಾನ ಅನ್ನೋದನ್ನ ನಿರೂಪಣೆ ಮಾಡಿದ್ದರು. ಈ ಕಾರಣದಿಂದ ಆ ವೆಂಕಟನಾಥರ ಯಾವ ಮನಸ್ಸಿದೆ, ಆ ಮನಸ್ಸಿನಲ್ಲಿ ಆ ಭಗವಂತನ ಮಗನಾದ ಚತುರ್ಮುಖ ಬ್ರಹ್ಮ ಹಾಗೆ ಮನ್ಮಥ, ಚತುರ್ಮುಖ ಬ್ರಹ್ಮನ ಸನ್ನಿಧಾನ ಇದೆ ಅಂತ ನಿರೂಪಣೆಯನ್ನ ಮಾಡಿದ್ದಾರೆ. ಹಾಗಾದರೆ ಇಂಥ ಮನಸ್ಸಿನಲ್ಲಿ ನಾನು ಪ್ರವೇಶ ಮಾಡಬೇಕು. ಆದರೆ ನಾನು ಈ ವೆಂಕಟನಾಥರ ಮನಸ್ಸಿನಲ್ಲಿ ಪ್ರವೇಶ ಏನೋ ಮಾಡಬಹುದು, ಆದರೆ ಪ್ರವೇಶಿಸಿದರೂ ಕೂಡ ಈ ವೆಂಕಟನಾಥನ ಅಂತಃಕರಣದಲ್ಲಿ
ನನಗೆ ಸ್ವಚ್ಛಂದವಾಗಿ ವಿಹಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ವೆಂಕಟನಾಥನ ಮನಸ್ಸಿನಲ್ಲಿ ನನ್ನ ತಂದೆ ತಾಯಿಗಳಾದ ಲಕ್ಷ್ಮೀ ನಾರಾಯಣರ ಪೂರ್ಣ ಸನ್ನಿಧಾನ ಇರುವ ಕಾರಣದಿಂದ ಅಲ್ಲಿ ನನಗೆ ಸ್ವಚ್ಛಂದವಾಗಿ ವಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನ್ಮಥ ಅನ್ಕೊಂಡ. ನೋಡಿ, ಯಾರಾದರೂ ಕೂಡ ಹಿರಿಯರಿದ್ದರೆ ಅಥವಾ ಹಿರಿಯರ ಜೊತೆಯಲ್ಲಿಯೇ ನಾವಿದ್ದರೆ ಆ ಸಂದರ್ಭದಲ್ಲಿ ಅವರ ಜೀವನವೇ ನಮಗೊಂದು ದೊಡ್ಡ ಮಾರ್ಗದರ್ಶನ. ಹೊರತು ನನ್ನ ಮನಸ್ಸಿಗೆ ತೋಚಿದಂತೆ ಏನೋ ಕೆಲಸಗಳನ್ನ ಮಾಡ್ತೇನೆ, ಗುರುಗಳ ಮನಸ್ಸಿಗೆ ಹಿರಿಯರ ಮನಸ್ಸಿಗೆ ಯಾವುದು ಅಭಿಪ್ರೇತ ಅಲ್ಲವೋ ಅಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅಂತ ಯಾವತ್ತೂ ಕೂಡ ಹೋಗ್ಲಿಕ್ಕೆ ಹೋಗಬಾರದು. ಎಂಥ ಮನ್ಮಥನೇ ಈ ವೆಂಕಟನಾಥರ ಹೃದಯದಲ್ಲಿ ನನ್ನ ಹಿರಿಯರಾದ ತಂದೆ ತಾಯಿಗಳು ವಾಸ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಸ್ವಚ್ಛಂದವಾಗಿ ವಿಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಅವರೆದುರಿಗೆ ನಾನು ವಿಹಾರವನ್ನ ಮಾಡೋದು ಕೂಡ ಸರಿ ಅಲ್ಲ. ಯಾಕೆ? ಹಿರಿಯರು ಬಂದಾಗ, ಹಿರಿಯರ ಸನ್ನಿಧಾನ ಇದ್ದಾಗ ಆ ಸನ್ನಿಧಿಯಲ್ಲಿ ಅತ್ಯಂತ ವಿನೀತನಾಗಿ ನಡೆದುಕೊಳ್ಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾರಾದರೂ ಕೂಡ ನಾವು ಪ್ರತಿನಿತ್ಯ ದೇವತಾರ್ಚನೆ ಮಾಡುವ ಸಮಯದಲ್ಲಿ ಹಿರಿಯರ ಆಗಮನ ಆದರೆ ತಕ್ಷಣಕ್ಕೆ ಅವರನ್ನ ಎದುರುಗೊಂಡು ಅವರ ಅಪ್ಪಣೆಯನ್ನ ಪಡೆದುಕೊಂಡೇ ಮುಂದಿನ ದೇವರ ಪೂಜೆಯನ್ನ ನೆರವೇರಿಸಬೇಕು. ಇಲ್ಲದೆ ಹೋದ್ರೆ ದೇವರ ಪೂಜೆಯನ್ನ ಮಾಡ್ತಾ ಇದ್ದೇನೆ, ಮುಗಿಯೋ ತನಕ ಸ್ವಲ್ಪ ಕಾಯ್ಲಿಕ್ಕೆ ಹೇಳಿ ಅಂತ ಹೇಳಿದರೆ ಪರಮಾತ್ಮ ನಿಮ್ಮ ಪೂಜೆಯನ್ನ ಸ್ವೀಕಾರ ಮಾಡಲಾರ. ಯಾಕೆ? ಪರಮಾತ್ಮ ಚಲ ಪ್ರತಿಮಾ ರೂಪದಲ್ಲಿ ಇರುವಂತಹ ಬ್ರಾಹ್ಮಣರಲ್ಲಿ ತನ್ನ ಒಂದು ವಿಭೂತಿಯನ್ನ ಇಟ್ಟು ಬಿಟ್ಟಿದ್ದಾನೆ. ಆದ್ದರಿಂದ ಪರಮಾತ್ಮ ಯಾವ ರೂಪದಲ್ಲಿ ಹೇಗೆ ಬರ್ತಾನೆ ಅನ್ನೋದನ್ನು ನಮ್ಮಿಂದ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಹಿರಿಯರು ಯಾರೇ ಮನೆಗೆ ಬಂದರೂ ಕೂಡ ಅವರ ಅಪ್ಪಣೆಯನ್ನ ಪಡೆದುಕೊಂಡೇ ನಾವು ನಮ್ಮ ಎಲ್ಲ ದೇವತಾ ಕಾರ್ಯಗಳನ್ನು ಮುಂದುವರೆಸಬೇಕು. ಹೊರತು ನಮ್ಮ ಮನಸ್ಸಿಗೆ ತೋಚಿದಂತೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಮನ್ಮಥ ಎಲ್ಲರ ಮನಸ್ಸಿನಲ್ಲೂ ಪ್ರವೇಶವನ್ನ ಮಾಡಿ ಎಲ್ಲರ ಮನಸ್ಸನ್ನೂ ಕೂಡ ಹಾಳು ಮಾಡತಕ್ಕಂಥ ಯಾವ ಆ ಮನ್ಮಥ ಇದ್ದಾನೆ, ಆ ಮನ್ಮಥನೇ ತಾನೇ ಸ್ವಯಂ ಆಗಿ ಆಲೋಚನೆಯನ್ನ ಮಾಡ್ತಾನೆ. ಹಿರಿಯರ ಸನ್ನಿಧಾನದಲ್ಲಿ ನಾನು ಸ್ವಚ್ಛಂದವಾಗಿ ವಿಹಾರ ಮಾಡುವಂತಹದ್ದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಅವನ ಅಂತಃಕರಣದೊಳಗೆ ಪ್ರವೇಶ ಮಾಡದೆ ಹೊರಗಡೆ ಅಂತಃಕರಣದ ಹೊರಭಾಗದಲ್ಲಿ ಇರುವಂತಹ ಯಾವ ಆ ವೆಂಕಟನಾಥರ ಹೃದಯ ಕಮಲ ಇದೆ, ಆ ಹೃದಯ ಕಮಲದಲ್ಲಿಯೇ ಸನ್ನಿಹಿತನಾದ. ಹೇಗೆ ಆಹ್ವಾನ ಕೊಟ್ರು ಈ ವೆಂಕಟನಾಥರು ಅಂತ ಹೇಳಿದರೆ, ಸ್ವಲ್ಪ ಒಂದು ಕುಳಿತುಕೊಳ್ಳೋದಕ್ಕೋಸ್ಕರ ಎತ್ತರವಾದ ಎರಡು ಆ ಮಣೆಗಳನ್ನು ಕೊಟ್ಟಿದ್ರು. ಆ ಹಲಿಗೆಯ ಮೇಲೆ ಕುಳಿತುಕೊಂಡಿರೋ ಕಾರಣದಿಂದ ಆ ವೆಂಕಟನಾಥರ ಹೃದಯ ಅತ್ಯಂತ ವಿಸ್ತಾರವಾಗಿ ತೋರ್ತು. ಹೇಳ್ತಾ ಇದ್ದಾರೆ, ಅರ್ಪಿತೆ ದರೋನ್ನತೆ ಫಲಕೆ ಇವ ಉರಹ ಜಲಾಸಿ. ಅತ್ಯಂತ ಸ್ವಲ್ಪ ಎತ್ತರವಾದ ಯಾವ ಎರಡು ಹಲಿಗೆಗಳಿದೆ, ಮಣೆಗಳಿದೆ, ಆ ಮಣೆಗಳಂತೆ ಆ ವೆಂಕಟನಾಥರ ಹೃದಯ ಶೋಭಿಸ್ಲಿಕ್ಕೆ ಆರಂಭ ಆಯಿತು. ಇದರ ತಾತ್ಪರ್ಯ ವೆಂಕಟನಾಥರ ಹೃದಯ ಅತ್ಯಂತ ವಿಶಾಲವಾಗಿತ್ತು, ಕಾಂತಿಪೂರ್ಣವಾಗಿತ್ತು. ಅಷ್ಟೇ ಅಲ್ಲ, ಮನ್ಮಥನ ಸನ್ನಿಧಾನದಿಂದ ಯೌವನ ಅವರ ದೇಹದಲ್ಲಿ ತುಂಬಿ ತುಳುಕ್ತಾ ಇತ್ತು ಅನ್ನೋದನ್ನ ನಮಗೆ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಈ ವೆಂಕಟನಾಥರ ಒಂದು ಕಂಠವನ್ನ, ಕುತ್ತಿಗೆಯನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ.
मृणालवल्लीं कथयन्ति कन्धरां मुखारविन्दस्य विकस्वरश्रियः परेतु नालं मृदुलं गलं जगुर्मुखाभिधा ब्रह्मुकुरस्य बन्धुरम्। ಇನ್ನು ಮುಂದೆ ವೆಂಕಟನಾಥರ ಯಾವ ಈ ಕುತ್ತಿಗೆ ಇದೆ, ಕಂಠ ಇದೆ, ಆ ಕಂಠವನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಹೇಗಿದೆ ವೆಂಕಟನಾಥರ ಈ ಕಂಠದ ಒಂದು ಸೌಂದರ್ಯ ಅಂತ ಹೇಳಿದರೆ, ಅನೇಕ ಸಾಹಿತ್ಯವನ್ನ ಬಲ್ಲವರು, ಅನೇಕ ಕಾವ್ಯವನ್ನ ನಿರ್ಮಾಣ ಮಾಡಿದ ಕವಿಶ್ರೇಷ್ಠರು ಅಂತ ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ವೆಂಕಟನಾಥನ ಕುತ್ತಿಗೆಯನ್ನ ನೋಡಿದರೆ ಹೇಳ್ತಾ ಇದ್ರಂತೆ, ಮುಖ ಇದೊಂದು ಕಮಲ, ಆ ಕಮಲದ ಹೂ ಬೆಳಿಬೇಕಾದರೆ ಆ ಕಮಲದ ಹೂವಿನ ಕೆಳಗೆ ಒಂದು ದಂಟು ಅತ್ಯಂತ ಅವಶ್ಯಕವಾಗಿ ಬೇಕು. ಹೀಗೆ ಮುಖ ಎಂಬ ಕಮಲಕ್ಕೆ ಹಾಗಾದರೆ ಒಂದು ದಂಟು ಬೇಕು. ಆ ದಂಟು ಯಾವುದು ಅಂತ ಹೇಳಿದರೆ ಈ ವೆಂಕಟನಾಥರ ಕುತ್ತಿಗೆಯೇ ಆ ಮುಖ ಎಂಬ ಕಮಲಕ್ಕೆ ಒಂದು ದಂಟಾಗಿದೆ. ಕಮಲದಂತೆ ಅತ್ಯಂತ ಶೋಭಾಯಮಾನವಾದ ಕಾಂತಿಪೂರ್ಣವಾಗಿದೆ ಈ ವೆಂಕಟನಾಥರ ಮುಖ. ಆ ಹೂವಿಗೆ ಅತ್ಯಂತ ಬಳುಕಾದ ಯಾವ ಬಳ್ಳಿ ಇದೆ ಅಷ್ಟೇ ಬಳುಕಾಗಿ ಇರುವಂತ ಕಾಂತಿಯಿಂದ ತುಂಬಿದ ಈ ವೆಂಕಟನಾಥರ ಕುತ್ತಿಗೆಯೂ ಕೂಡ ಆ ಕಮಲದ ಹೂವಿನ ದಂಟಿನಂತೆ ಇದೆ ಅಂತ ಕೆಲವರೆಲ್ಲ ವರ್ಣನೆಯನ್ನು ಮಾಡ್ತಾ ಇದ್ರು. ಇನ್ನು ಕೆಲವರೆಲ್ಲ ಯಾವ ರೀತಿ ವರ್ಣನೆಯನ್ನು ಮಾಡಿದ್ರು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆ ವೆಂಕಟನಾಥರ ಕುತ್ತಿಗೆಯನ್ನು ನೋಡಿದಾಗ ಕಾವ್ಯ ಹೊರ ಹೊಮ್ಮುತ್ತಾ ಇತ್ತಂತೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಆ ವೆಂಕಟನಾಥರ ಕಂಠ ಹೇಗಿದೆ, ಅವರ ಮುಖ ಒಂದು ಕನ್ನಡಿ ಇದ್ದಂತೆ. ಕನ್ನಡಿಯ ದೃಷ್ಟಾಂತವನ್ನ ಕೊಡೋದರ ಮೂಲಕ ಕವಿಗಳು ನಮಗೆ ಸೂಚನೆಯನ್ನ ಕೊಡ್ತಿದ್ದಾರೆ. ಕನ್ನಡಿ ಎಷ್ಟು ಪಾರದರ್ಶಕವಾದ ವಸ್ತುವೋ ಅಷ್ಟೇ ಪಾರದರ್ಶಕವಾದ ವಸ್ತು ಈ ವೆಂಕಟನಾಥನ ಮುಖ. ಬೇರೆ ಧೂಳಿನಿಂದ ಕನ್ನಡಿಯ ಮೇಲೆ ಧೂಳು ಕುಳಿತರೂ ಕೂಡ ಆ ಕನ್ನಡಿ ಮೇಲಿನ ಧೂಳನ್ನು ಒರೆಸಿದಾಗ ಮತ್ತೆ ಪುನಃ ಸ್ವಚ್ಛವಾಗಿ ತೋರುತ್ತಂತೆ ಆ ಕನ್ನಡಿ. ಹೇಗೋ ಅದರಂತೆ ಈ ವೆಂಕಟನಾಥರ ಮುಖ ಕಮಲವೂ ಕೂಡ ಒಂದು ಕನ್ನಡಿಯಂತೆ ಅತ್ಯಂತ ಪಾರದರ್ಶಕವಾಗಿರುವಂತ ಒಂದು ವಸ್ತು. ಇಂಥ ಪಾರದರ್ಶಕವಾದ ಒಂದು ವಸ್ತುವನ್ನ ಹಿಡಿಬೇಕಾದ್ರೆ ಒಂದೇನಾದ್ರೂ ಸಾಧನ ಬೇಕು. ನಾವೆಲ್ಲ ಮನೆಗೆ ಹೊಸದಾಗಿ ಕನ್ನಡಿಯನ್ನ ತಂದರೆ ಅದರ ಹಿಂಬದಿ ಆ ಕನ್ನಡಿ ಸ್ಥಿರವಾಗಿ ನಿಲ್ಲುವುದಕ್ಕೋಸ್ಕರ ಯಾವ ರೀತಿ ಅದಕ್ಕೊಂದು ಸಾಧನ ರೂಪವಾಗಿ ಹಿಂದೆ ನಾವು ಅದನ್ನ ಇಡ್ತೇವೋ ಅದೇ ರೀತಿಯಾಗಿ ಈ ವೆಂಕಟನಾಥನ ಕನ್ನಡಿಯಂಥ ಪಾರದರ್ಶಕದ ಮುಖಕ್ಕೆ ಯಾವುದು ಸಾಧನ, ಆ ಮುಖವನ್ನ ಹಿಡಿದಿಟ್ಟುಕೊಳ್ಳಲು ಇರತಕ್ಕಂಥ ಸಾಧನೆ ಯಾವುದು ಅಂತ ಹೇಳಿದರೆ ಈ ವೆಂಕಟನಾಥನ ಕುತ್ತಿಗೆ ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಕಂಠವನ್ನ ಕನ್ನಡಿ ಅಥವಾ ಕಮಲದ ಹೂ, ಆ ಕುತ್ತಿಗೆಯನ್ನ ಕಮಲದ ನಾಳ ಅಥವಾ ಆ ಮುಖ ಎಂಬ ಕನ್ನಡಿಯನ್ನ ಹಿಡಿಯೋದಕ್ಕೋಸ್ಕರ ಹಿಡಿ ಅನ್ನುವ ಅಂದ್ರೆ ಒಂದು ಸಾಧನದಂತೆ ಈ ವೆಂಕಟನಾಥರ ಕುತ್ತಿಗೆ ಇದೆ. ಹೀಗೆ ಇವರ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಅಂಗಗಳೂ ಕೂಡ ಒಂದು ರೀತಿ ವಿಚಿತ್ರವಾಗಿ ತೋರ್ತಾ ಇದೆ. ಲೋಕದಲ್ಲಿ ಕಳೆದ ಅನೇಕ ಶ್ಲೋಕಗಳಲ್ಲಿ ಆ 3-4 ಶ್ಲೋಕಗಳ ಹಿಂದೆ ವೆಂಕಟನಾಥರ ದೇಹದ ಸೌಂದರ್ಯವನ್ನ ಅಭೂತೋಪಮಾನ
ಇವರ ದೇಹಕ್ಕೆ ಉಪಮಾನವನ್ನೇ ದೃಷ್ಟಾಂತವನ್ನೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದಂತ ದೇಹ ರಚನೆ ಆ ಚತುರ್ಮುಖ ಬ್ರಹ್ಮನಿಂದ ಮಾಡಿದೆ ಅಂತ ಹೇಳಿ ಕವಿಗಳು ವರ್ಣನೆಯನ್ನ ಮಾಡಿದ್ದನ್ನ ನಾವು ಮೆಲುಕು ಹಾಕಬಹುದು. ಹೀಗೆ ಅನೇಕ ದೃಷ್ಟಾಂತಗಳಿಂದ ಈ ವೆಂಕಟನಾಥರ ಒಂದು ದೇಹದ ಸಿರಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಅವರ ಕುತ್ತಿಗೆಯಲ್ಲಿ 3 ರೇಖೆಗಳು ತೋರ್ತಾ ಇದೆ. ಆ 3 ರೇಖೆಗಳು ಹೇಗಿದ್ದಾವೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದೆ. ಉಪೇಯುಷೋ ಜಾಗರದಾಯಿನೋ ಹರೇಃ ಹೃದಂಬುಜಾ ದಕ್ಷಿತತೋ ಹೃದಂಬುಜಂ ಅಮುಷ್ಯ ಕಂಠಸ್ಥಿತ ತೈಜಸಾತ್ಮನೋ ಗೃಹಾಣಿ ರೇಖಾತ್ರಿತಯಂ ಗಲಾಂತರೇ. ಪ್ರತಿಯೊಬ್ಬ ಮನುಷ್ಯನ ಹಣೆಯಲ್ಲಿ, ಕುತ್ತಿಗೆಯಲ್ಲಿ, ಹೊಟ್ಟೆಯಲ್ಲಿ ಅನೇಕ ತರಹದ ರೇಖೆಗಳನ್ನ ನಾವು ನೋಡ್ತೇವೆ. ಮಹಾತ್ಮರಲ್ಲಿ ಕುತ್ತಿಗೆಯಲ್ಲಿ 3 ಗೆರೆ, ಹಾಗೆ ಹೊಟ್ಟೆಯಲ್ಲಿ 3 ಗೆರೆ ರೇಖೆಗಳು ಇರ್ತಾವೆ ಅಂತ ಶಾಸ್ತ್ರಗಳ ನಿರೂಪಣೆಯನ್ನ ಮಾಡ್ತವೆ. ಈ ವೆಂಕಟನಾಥರಲ್ಲಿಯೂ ಕೂಡ ಹಣೆಯ ಮೇಲ್ಭಾಗದಲ್ಲಿ 3 ಗೆರೆಗಳು ತೋರ್ತಾ ಇದೆ. ಈ 3 ಗೆರೆಗಳು ಯಾವುದರ ಪ್ರತಿಬಿಂಬ, ಯಾವುದರ ಪ್ರತೀಕ ಅಂತ ವಿಚಾರವನ್ನ ಮಾಡ್ತಾ ಇದ್ದರೆ ಅದಕ್ಕೋಸ್ಕರ ಕವಿಗಳೇ ಹೇಳ್ತಾ ಇದ್ದಾರೆ, ಪರಮಾತ್ಮನ 3 ರೂಪದ ಪ್ರತೀಕದಂತೆ ಆ 3 ರೇಖೆಗಳು ಇದ್ದಾವೆ. ಯಾವುದು ಪರಮಾತ್ಮನ 3 ರೂಪ? ಅನೇಕ ಪರಮಾತ್ಮನ ರೂಪಗಳಿದೆ. ಮತ್ಸ್ಯಾದಿ 10 ಅವತಾರಗಳು, ವಾಸುದೇವಾದಿ 5 ರೂಪಗಳು, ಕೇಶವಾದಿ 24 ರೂಪಗಳು, ವಿಶ್ವಾದಿ 1000 ರೂಪಗಳು. ಹೀಗೆ ಪರಮಾತ್ಮನ ಅನೇಕ ರೂಪಗಳು ಇರಬೇಕಾದರೆ ಆ 3 ರೇಖೆಗಳು ಯಾವ ಪರಮಾತ್ಮನ 3 ರೂಪಗಳನ್ನ ಪ್ರತಿನಿಧಿಸುತ್ತೆ ಅಂತ ಆಲೋಚನೆ ಮಾಡಿದ್ದಾಗ ಪರಮಾತ್ಮನ ಇನ್ನೂ 3 ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ ಅಂತ ಪರಮಾತ್ಮನ 3 ರೂಪಗಳು ಅತ್ಯಂತ ಪ್ರಸಿದ್ಧವಾಗಿದೆ.